ಮಂಗಳೂರಿನ ಬಳಿಕ ಎರಡನೆಯ ನಗರವಾಗಿ ಬೆಳೆಯುತ್ತಿರುವ ದೇರಳಕಟ್ಟೆ ಶಿಕ್ಷಣದ ಹಬ್ ಎಂದೇ ಖ್ಯಾತಿ ಪಡೆಯುತ್ತಿದೆ. 4ಕ್ಕೂ ಮಿಕ್ಕಿ ಮೆಡಿಕಲ್ ಕಾಲೇಜುಗಳು, ವಿಶ್ವವಿದ್ಯಾಲಯ, ಇತರ ಶಿಕ್ಷಣ ಸಂಸ್ಥೆಗಳು ಇಲ್ಲಿದ್ದು, ಲೋಕೋಪಯೋಗಿ ಇಲಾಖೆಯು ರಸ್ತೆಗಳನ್ನು ಚತುಷ್ಪಥವಾಗಿ ಅಭಿವೃದ್ಧಿಪಡಿಸಿದೆ. ಸ್ಪೀಕರ್ ಯುಟಿ ಖಾದರ್ ಅವರ ಮುತುವರ್ಜಿಯಲ್ಲಿ ಚೆಂಬುಗುಡ್ಡೆಯಿಂದ ಮುಡಿಪಿನವರೆಗೆ ರಸ್ತೆ ಸುಂದರವಾಗಿ ನಿರ್ಮಾಣಗೊಂಡಿದೆ. ಆದರೆ ದೇರಳಕಟ್ಟೆಯಿಂದ ಕುತ್ತಾರವರೆಗಿನ ರಸ್ತೆ ದಿಬ್ಬಗಳಲ್ಲಿ ಜೀಬ್ರಾ ಪಟ್ಟಿ ಅಳಿಸಿ ಹೋಗಿದ್ದು, ಹೊರ ಜಿಲ್ಲೆಯಿಂದ ಬರುವ ವಾಹನವಾಲರು ಸೇರಿದಂತೆ ರಾತ್ರಿ ಓಡಾಡುವ ಹೆಚ್ಚಿನವರು ಹಂಪ್ ಗಮನಕ್ಕೆ ಬಾರದೆ ಹಲವಾರು ಅಪಾಯಗಳಾಗುತ್ತಿದೆ. ಏನಪೋಯ ಆಸ್ಪತ್ರೆಯ ಮುಂಭಾಗದಲ್ಲೇ ನಿಂತು ಟ್ರಾಫಿಕ್ ಪೊಲೀಸರು ಕೇಸು ಹಾಕುತ್ತಾರೆ ವಿನಃ ಇಲ್ಲಿಯೇ ಹತ್ತಿರವಿರುವ ಹಂಪ್ನಿಂದಾಗುವ ಅನಾಹುತಗಳ ಬಗ್ಗೆ ಗಮನ ಹರಿಸಿದಂತಿಲ್ಲ. ಕಳೆದ ವಾರ ಹಂಪ್ ತಿಳಿಯದೆ ಬ್ರೇಕ್ ಹಾಕಿದಾಗ ಟಿಪ್ಪರ್ನಿಂದ ಹಾರಿದ ಶಿಲೆಕಲ್ಲುಗಳು ಇನ್ನೂ ರಸ್ತೆಯಂಚಿನಲ್ಲಿ ಮಾಸ್ತಿಗಲ್ಲಿನಂತೆ ನಿಂತಿವೆ. ಹತ್ತಿರ ಪಾದಾಚಾರಿಗಳು ಅಥವಾ ವಾಹನವಾಲರು ಇಲ್ಲದಿದ್ದ ಕಾರಣ ಸಂಭಾವ್ಯ ಅಪಾಯ ತಪ್ಪಿದೆ. ಆದರೂ ಟಿಪ್ಪರ್ನವರು ನಿಲ್ಲಿಸಿ ಈ ಕಲ್ಲನ್ನು ಸಾಗಿಸಲು ಮನಸ್ಸು ಮಾಡಿಲ್ಲ. ಕಳೆದ 15 ದಿನಗಳ ಹಿಂದೆ ಹೊರಭಾಗದ ಆಂಬ್ಯುಲೆನ್ಸ್ ಚಾಲಕನಿಗೆ ಹಂಪ್ ತಿಳಿಯದೆ ವಾಹನ ಹಾರಿದ ಕಾರಣ ತೀರಾ ಅಸೌಖ್ಯದಲ್ಲಿದ್ದ ಪೇಷಂಟು ಆಸ್ಪತ್ರೆ ತಲುಪುವಾಗ ಮರಣ ಹೊಂದಿದ ದುರಂತ ಘಟನೆ ನಡೆದಿದೆ ಎನ್ನುತ್ತಾರೆ ಸಾಮಾಜಿಕ ಕಾರ್ಯಕರ್ತ ಅರುಣ್ ಡಿಸೋಜ. ಇಲ್ಲಿ ದೇರಳಕಟ್ಟೆ ಏನಪೈ ಹಾಸ್ಪಿಟಲ್ ಮುಂಭಾಗ ಅಂದರೆ ಅಲ್ಲಿ ಹಂಪ್ಸ್ ಎಲ್ಲ ಇರುತ್ತೆ, ಹಾಕಿದ್ದಾರೆ. ಹಂಪ್ಸ್ ಹಾಕಿ ಅದರ ಕಲ್ಲರೆಲ್ಲ ಹೋಗಿದೆ. ಈಗ ಹೋಗಿ ಭಾಳ ದಿನದಿಂದ ಈಗ ದೂರ ಬರುವ ಗಾಡಿಯವ್ರಿಗೆ ಗೊತ್ತಾಗಲ್ಲ. ತುಂಬ ಜನ ಸಂದಣಿ ಇರುತ್ತೆ ಇಲ್ಲಿ. ಹಾಸ್ಪಿಟ್ಲ್ ಬಂದವರು ಆ ಕಡೆ ಈ ಕಡೆ ಪಾಸ್ ಆಗ್ತಾ ಇರ್ತಾರೆ, ಅಂಗಡಿಗೆ ಹೋಟ್ಲಿಗೆ, ಆಮೇಲೆ ಎಲ್ಲೆಲ್ಲಿಂದ ಬರ್ತಾ ಇರ್ತಾರೆ. ತುಂಬ ಟ್ರಾಫಿಕ್ ಇರುತ್ತೆ ಬೆಳಿಗ್ಗೆ. ಆ ಹಂಪ್ಸಲ್ಲಿ ಡ್ರೈವರ್ಗೆ ಗೊತ್ತಾಗದೆ ಸಡನ್ನಿ ಬ್ರೇಕ್ ಹಾಕಿ ಅಲ್ಲಿ ಮೊನ್ನೆ ಅದೇ ಒಂದು ಟಿಪ್ಪರ್ ಇದ್ದು ಕಪ್ಪು ಕಲ್ಲು ತೆಗೊಂಡು ಹೋಗೋಕೆ ಬಿದ್ದು ಹಿಂದಿಂದ ಗಾಡಿ ಇರಲಿಲ್ಲ. ಹಾಗೆ ಏನು ಅನಾಹುತ ಆಗಿಲ್ಲ. ಅದಕ್ಕೆ ನಾವು ಈಗ ಏನು ಹೇಳೋದಂದರೆ ಇದಕ್ಕೆ PWD ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ವ್ಯವಸ್ಥೆ ಮಾಡಬೇಕಂತ ನಾನೊಂದು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಾವಿಲ್ಲಿ ನೋಡ್ತಾ ಇರ್ತೇವೆ ಭಾಳ ದಿನದಿಂದ ಬಿದ್ದು ಕಾರಣವರಿಗೂ ಕೂಡ ಹಾಗೆ ಬ್ರೇಕ್ ಆಗುವಾಗ ತುಂಬ ಜನ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ತುಂಬ ಸಮಸ್ಯೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ನನ್ನ ಒಂದು ಕಳಕಳಿಯ ವಿನಂತಿ. ಆಂಬ್ಯುಲೆನ್ಸ್ ಚಾಲಕರು, ಟೂರಿಸ್ಟ್ ವಾಹನ ಚಾಲಕರು, ಆಟೋ ಚಾಲಕರು ಸೇರಿ ಹಂಪ್ಗೆ ಬಣ್ಣ ಹಚ್ಚಿದ್ದರು. ಇದು 4 ದಿನವೂ ನಿಲ್ಲದು. ಈ ಹಂಪ್ಗಳಿಗೆ ಹಳದಿ ಪಟ್ಟಿ ಹಾಕುವ ಕಾರ್ಯ ತಕ್ಷಣ ಆಗಬೇಕಾಗಿದೆ ಎನ್ನುತ್ತಾರೆ ಸ್ಥಳೀಯರು.